ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಖಾಸಗಿ ನರ್ಸಿಂಗ್ ಹೋಂನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯೊಬ್ಬರು ಸಾವನ್ನಪ್ಪಿದ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯಿಂದ ಕುಪಿತರಾದ ಮೃತ ಸಿದ್ದಮ್ಮ ಅವರ ಸಂಬಂಧಿಕರು ಮತ್ತು ಸ್ಥಳೀಯರು ಆಸ್ಪತ್ರೆಯ ಬಳಿ ಆಂಬ್ಯುಲೆನ್ಸ್ನನ್ನು ಧ್ವಂಸಗೊಳಿಸಿದ್ದಾರೆ. ಮಸ್ಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಿದ್ದಮ್ಮ ಎಂಬ ಬಾಣಂತಿಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಲಾಗಿದೆ. ಈ ಘಟನೆಯಿಂದ ಕುಪಿತರಾದ ಸಂಬಂಧಿಕರು ಮತ್ತು ಸ್ಥಳೀಯರು ಆಸ್ಪತ್ರೆಯನ್ನು ಮುತ್ತಿಗೆ ಹಾಕಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯ ಗುಂಡಳ್ಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರೇನು? ಪೇಷಂಟ್ ಹೆಸರು ಸಿದ್ದಮ್ಮ. ಮಸ್ಕಂಡ್ ಇಲ್ಲ ನಮ್ದು ಕರ್ಕೊಂಡ್ ಬಂದೀವಿ. ಇಲ್ಲೇ ಡೆತ್ ಆಗ ಮುಂದಕ್ಕೆ ಹೋರಂತ ಪೇಷಂಟ್. ಇಲ್ಲಿ ಎದಕ್ಕೆ ಕರ್ಕೊಂಡ್ ಬಂದಿದ್ರು ಹಾಸ್ಪಿಟ್ಲಿಗೆ? ಜ್ವರ ಬಂದವಂತ ಕರ್ಕೊಂಡ್ ಬಂದೀವಿ. ಜ್ವರ ಬಂದವಂತ ಕರ್ಕೊಂಡ್ ಬಂದಿ. 9 ದಿನ ಆಯ್ತು ಡೆಲಿವರಿ ಆಯ್ತು. ಇಲ್ಲೇ ಡೆಲಿವರಿ ಆಯ್ತು. ಇವರೇ ಮಾಡಿದಾರ? ಇವರೇ ಮಾಡಿರ. ಮತ್ತೆ ಪ್ರಾಬ್ಲಮ್ ಐತಿ ಹೇಳಿಲ್ಲ. ರಿಪೋರ್ಟ್ ಇವ್ರ ಹತ್ರ ಐತೆ ಪಟ್ಟಿಲ್ಲ. ಅವ್ರ ಡಾಕ್ಟರ್ ಹೆಸರೇನು? ಸೌಮ್ಯ ಗುಂಡಳ್ಳಿ. ರಿಪೋರ್ಟ್ ಅವ್ರ ಹತ್ರ ಐತೆ ಪಟ್ಟಿಲ್ಲ. ಕರ್ಕೊಂಡು ಹೋಗಂದ್ರೆ ಹುಷಾರಿಲ್ಲ, ಅದನ್ನು ಮಾಡಿಲ್ಲ. ಎತ್ತ ಮುಂದೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡಿವಿ. ಅಲ್ಲಿ ಇಲ್ಲಿ ಹೋಗಿ ಜೀವ ಆಗಿತ್ತಾನ. ಹಾಸ್ಪಿಟಲ್ ರೆಫರ್ ಮಾಡವಲ್ರಿ ಅವ್ರು ರಾತ್ರಿ ಬೇರೆ ಕಡೆ ಹಾಸ್ಪಿಟಲ್ ಸೀರಿಯಸ್ ಇತ್ತಂದ್ರು ಬೇರೆ ಕಡೆ ರೆಫರ್ ಮಾಡ್ತಾ ಇಲ್ಲ. ಹಾಸ್ಪಿಟಲ್ ಹೇಳ್ರಿ ನಾವು ಅಲ್ಲಿ ಕರ್ಕೊಂಡು ಹೋಗ್ತು ಅಂದ್ರ ಇಲ್ಲ ಸೀರಿಯಸ್ ಐತೆ ನೀವು ತಿಳಿದಲ್ಲಿ ಕರ್ಕೊಂಡು ಹೋಗೋಣ. ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಂತ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ, ಇಲ್ಲೇ ಜೀವ ಆಗಿತ್ತು. ಇಲ್ಲಿ ಅವ್ರ ಅಪ್ಪ ಅವರು ಹೊಡ್ಕಂತಾರ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಅವನು ಆಂಬುಲೆನ್ಸ್ ಬಚ್ಚಿಟ್ಟಾನ. ಯಾರು ಬಚ್ಚಿಟ್ಟಾರ? ಆಂಬುಲೆನ್ಸ್ ಓನರ್ ಮಲಣ್ಣ. ಅಲ್ಲಿ ಡೆತ್ ಆಯ್ತು. ಬಾಡಿ ತಗೊಂಡು ಮನೆಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬೇರೆ ಕಡೆ ಹೋಯ್ತಂತ ಬಳಿ ಫೋನ್ ಮಾಡಿ ಬೇಯ್ದ್ರಿ ಅಂತಾರ. ಆಯ್ತು ಬಂದಿವ್ ಪೆಟ್ರೋಲ್ ಹಾಕ್ಸಕ್ ಬಂದಿವ್ ಅಂತ ಆಂಬುಲೆನ್ಸ್ ಏನ್ ಆ ಹುಡುಗಿ ಏನ್ ಆರಾಮಿದ್ರ ಬಾಡಿ ಇಸ್ಕೊಂಡು ಹೋಗ್ತಾರ ಆಂಬುಲೆನ್ಸ್. ಅವ್ರಿಗೆ ಡೆತ್ ಹೇಳಲ್ಲ, ತಮ್ಮ ಕಡೆ ಐತೆ ಹೊಡಿ ಹೋಗ್ಬೇಕಂತ ಅವ್ರು ಒಂದು ತಾಸು ಇದು ಮಾಡ್ರ. ಬೇರೆ ಆಂಬುಲೆನ್ಸ್ ಹೇಳಿದ್ ನೋಡ. ಅವ್ರು ಬಂದ್ರು ಮತ್ತೆ ಆಮೇಲೆ ಇವ್ನು ಕಳಿಸಿದ. ಯಾರು ಬಂದ ರಾಯಚೂರು ಮನುಷ್ಯರ ಜೀವ ಬೆಲೆ ನಿಲ್ದಂಗ ಆಗತ್ರಿ ಇಲ್ಲಿ ಮಸ್ಕ್ಯಾಗ. ನೀವು ಎಷ್ಟಲ್ಲ ಅಂತ ಬರ್ತೀರಿ? ಪೊಲೀಸ್ 5 ಲಕ್ಷ ಕೊಟ್ಟು ಬರೀ ಸೆಟ್ಲ್ಮೆಂಟ್ ಅನ್ಸರ್.
ದಿನ ಒಂದು ದಿನ ನಾವು ಇದ್ದಿದ್ದ ಪೇಷಂಟಿಗೆ ಹೊರಗೆ ಹಾಕ್ಬೇಕು ಟೈಮ್ ಇರೋ ಬೇಕಲ್ಲ ನಾವು ಜವಾಬ್ದಾರಿ ಅಲ್ಲ, ನೀವೇ ಜವಾಬ್ದಾರಿ ಅಂದ್ರೆ ಒಂದು ಜವಾಬ್ದಾರಿ ಅಂದ್ರೆ ರೊಕ್ಕದ ಬೆಲೆ ಐತೆ ಇವರು ರೊಕ್ಕ ಅಂತ ಹೇಳಿ ಇವರು ಸರ್ಜರಿ ಮಾಡಕ್ ಬರ್ಬೇಕಂದ್ರೆ ಮುಂದಕ್ಕೆ ರೆಫರ್ ಮಾಡ್ಬೇಕಾಯ್ತದೆ. ನಿನ್ನೆ ಮುಂದಕ್ಕೆ ಕರ್ಕೊಂಡು ಹೊಂಟಿದ್ರು ಕೂಡ ಇಲ್ಲಿ ಡೆತ್ ಆದ್ಮೇಲೆ ಅವರು ರೆಫರ್ ಮಾಡಿ ಇಲ್ಲಿ ಡೆತ್ ಆಗಿತ್ತು ಅವ್ರಿಗೇನ್ ಕೊಡ್ತಾರೆ? ನೀವು ಅವ್ರು ಕೊಟ್ಟ ರಿಪೋರ್ಟ್ ನ ಎನ್ಕ್ವೈರಿ ಮಾಡಿ ನಡೆಯುತ್ತಾರೆ. ನಿಮ್ಮದು ನಮ್ಮನ್ನು ಕೊಡ್ರಿ ಸರ್, ನಮ್ಮನ್ನು ಕೊಡ್ರಿ. ಅದಕ್ಕೆ ನೀವೇನಂದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ರಿ, ಏನನ್ನ ಮಾಡ್ರಿ, ಲೈಸೆನ್ಸ್ ರದ್ದಾಗಬೇಕು. ಪೋಸ್ಟ್ ಮಾರ್ಟಮ್ ರೈತರು ಅಲ್ಲೇ